ಕೆಪಿಸಿಸಿ ಅಧ್ಯಕ್ಷ ಗಾದಿ ರೇಸ್ಗೆ ಮತ್ತೊಬ್ಬ ನಾಯಕನ ಎಂಟ್ರಿ ಆಗಿದೆ ಅಂತೆ. ಡಿಕೆ ಬ್ರದರ್ಸ್ ದೆಹಲಿ ಭೇಟಿ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇರುವಂತದ್ದು. 3 ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ಭರ್ಜರಿ ಕಮಾಲ್ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಥಾನದ ಮೇಲೇನೆ ಈಗ ಕಣ್ಣನ್ನ ಹಾಕಿದ್ದಾರೆ ಒಬ್ಬರು ನಾಯಕರು. ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ವಿವಾದದ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಈಗ ಕೆಪಿಸಿಸಿ ಅಧ್ಯಕ್ಷ ಗಾದಿ ರೇಸ್ಗೆ ಮತ್ತೊಬ್ಬ ನಾಯಕನ ಎಂಟ್ರಿ ಆಗಿರುವುದು ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಡಿಕೆ ಬ್ರದರ್ಸ್ ದೆಹಲಿ ಭೇಟಿ ಒಂದು ಕಡೆ ಸಂಚಲನವನ್ನ ಮೂಡಿಸ್ತಾ ಇದ್ರೆ, 3 ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ಭರ್ಜರಿ ಕಮಾಲನ್ನ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಡಿಕೆ ಶಿವಕುಮಾರ್ ಅವರ ಚಾತುರ್ಯತೆ, ಚಾಣಾಕ್ಷತನ 3 ಕ್ಷೇತ್ರದಲ್ಲಿ ಗೆಲ್ಲೋ ಹಂತಕ್ಕೆ ಬಂದಿದೆ. ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣದಲ್ಲಿ ದಿಗ್ವಿಜಯವನ್ನ ಸಾಧಿಸಿರುವಂತಹ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಮುಖ್ಯವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಗೆಲುವು ಸಲ್ಲುತ್ತೆ ಅಂತಾನೆ ಹೇಳ್ಬೋದು. ಬಹಳ ದೊಡ್ಡ ಮಟ್ಟದಲ್ಲಿ ಎಫರ್ಟ್ ಅನ್ನ ಹಾಕಿದ್ದಾರೆ. ಹಗಲು ರಾತ್ರಿ ಅನ್ನದೇ ಪಕ್ಷಕ್ಕಾಗಿ ಶ್ರಮಿಸಿದ್ದಾರೆ. ಈಗ ನೋಡಿ, ಅವರಿಗಿರುವಂತಹ ಸ್ಥಾನಮಾನ ಏನಿದೆಯಲ್ಲ, ಕೆಪಿಸಿಸಿ ಅಧ್ಯಕ್ಷ ಗಾದಿ ಪ್ರೆಸೆಂಟ್ ಅಲಂಕರಿಸಿದ್ದಾರೆ ಸಿಎಂ. ಈಗ ಆ ಸ್ಥಾನವನ್ನ ಕಸಿಯೋದಕ್ಕೆ ಎಲ್ಲೊಂದು ಕಡೆ ಕಸರತ್ತು ನಡೀತಾ ಇದೆ ಎನ್ನಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರ ನಡೆ ಒಂದು ಕಡೆ ನಿಗೂಢವನ್ನ ಉಂಟು ಮಾಡ್ತಾ ಇದೆ. ದೆಹಲಿಯಲ್ಲಿ 2 ದಿನಗಳಿಂದ ಬೀಡು ಬಿಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸಚಿವ ಸಂಪುಟ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಪಕ್ಕಾ ಎನ್ನಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಗಾದಿ ರೇಸ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಡಿಕೆ ಸುರೇಶ್ ಅವರು. ಹೈಕಮಾಂಡ್ ನಾಯಕನನ್ನ ಭೇಟಿಯಾಗಿ ಈಗ ಮಾತುಕತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಪಕ್ಷದಲ್ಲಿ ಹಿಡಿತವನ್ನ ಸಾಧಿಸೋದಕ್ಕೆ, ಬಿಟ್ಕೊಡೋದಕ್ಕೆ ಡಿಕೆ ಒಪ್ತಾರಾ ಇಲ್ವಾ ಅನ್ನೋದೇ ಅನುಮಾನ. ಸಹೋದರ ಸುರೇಶ್ಗೆ ಪಕ್ಷದಲ್ಲಿ ಸ್ಥಾನ ಕೊಡಿಸೋದಕ್ಕೆ ಪ್ರಯತ್ನ ನಡೀತಾ ಇದೆ. 4 ಬಾರಿ ಸಂಸದರಾಗಿರುವಂತಹ ಅನುಭವವೇ ಡಿಕೆ ಸುರೇಶ್ಗೆ ಬಲ ಎನ್ನಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಹೈಕಮಾಂಡ್ ನಿಲುವೇನು? ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಉಲ್ಲೇಖ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಮೊದಲಿನಿಂದಲೂ ಚರ್ಚೆ ಆಗ್ತಾನೆ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಿಎಂಗಿದೆ ಪರಮಾಧಿಕಾರ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟ್ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾಯಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆಕಾಂಕ್ಷಿಗಳಿಗೆ ಒಂದು ಕಡೆ ಆಘಾತ ಎದುರಾಗಿದೆ. ಈಗಾಗಲೇ 2 ದಿನಗಳ ಕಾಲ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಡಿಕೆ ಬ್ರದರ್ಸ್. ಏನೇನೆಲ್ಲ ಚರ್ಚೆ ನಡೀತಾ ಇದೆ ಅಂತ? ಚಂದ್ರಕಲಾ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ನೂತನ ಸಾರಥಿ ನೇಮಕ ಮಾಡಬೇಕು ಅನ್ನುವಂಥದ್ದು ಹಲವು ತಿಂಗಳಿಂದಲೂ ಕೂಡ ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರ ಅಧಿಕಾರ ಅವಧಿ ಮುಗಿದಿರ್ತಕ್ಕಂಥದ್ದು. ಒಂದ್ ಕಡೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ, ಅದಾದ ಬಳಿಕ ಲೋಕಸಭೆ ಚುನಾವಣೆ, ಉಪಚುನಾವಣೆ ಇವೆಲ್ಲವೂ ಕೂಡ ಬಂದಂತ ಕಾರಣದಿಂದ ಅವು ಮುಂದೂಡಲಾಗ್ತಾ ಇದೆ. ಆದ್ರೆ ಅದಕ್ಕೆ ಏನು ನೂತನ ಒಂದು ಅಧ್ಯಕ್ಷ ಯಾರಾಗ್ಬೇಕು ಅನ್ನುವಂಥದ್ದು ಕೂಡ ಪ್ರಸ್ತಾಪ ಬರ್ತಾ ಇಲ್ಲ. ಆದ್ರೆ ಇದೀಗ ಎಲ್ಲ ಚುನಾವಣೆಗಳು ಕೂಡ ಮುಗಿದಿದ್ದಾವೆ. ಹಾಗಾಗಿ ನೂತನ ಒಂದು ಕೆಪಿಸಿಸಿಗೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಸುತ್ತಿನ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಕೊನೆಯದಾಗಿ ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ. ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ನಾಯಕರಿಗೆ ಅದನ್ನ ಆಯ್ಕೆ ಬಿಟ್ಟಿರ್ತಕ್ಕಂಥದ್ದು. ನೀವು ಆಯ್ಕೆ ಮಾಡಿ, ಅದಾದ ಬಳಿಕ ಅಂದ್ರೆ ರಾಜ್ಯದಲ್ಲಿ ಯಾರು ಅಧ್ಯಕ್ಷರಾಗ್ಬೇಕು ಅನ್ನುವಂಥದ್ದು ನಿಮಗೆ ಅಲ್ಲಿ ವಸ್ತು ಸ್ಥಿತಿ ಹೇಗಿದೆ, ಅವರು ಅದನ್ನ ನಡೆಸ್ಕೊಂಡು ಹೋಗ್ಬೋದಾ, ಮುಂದಿನ ಚುನಾವಣೆ ಎದುರಿಸುವಂತ ಶಕ್ತಿ ಸಾಮರ್ಥ್ಯ ಅವರಲ್ಲಿದೆಯಾ, ಎಲ್ಲಾ ಶಾಸಕರು ಕೂಡ ಅವರಿಗೆ ಒಕ್ಕೂರಿನಿಂದ ಅಭಿಪ್ರಾಯವನ್ನ ತೆಗೆದುಕೊಂಡು ಅವರು ಒಗ್ಗಟ್ಟಿನಿಂದ ಹೋಗ್ತಾರಾ, ಇವೆಲ್ಲವನ್ನೂ ಕೂಡ ನಿಮಗೆ ಚೆನ್ನಾಗಿ ಕೂಡ ಗೊತ್ತಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ನೀವು ಅದನ್ನ ಆಯ್ಕೆ ಮಾಡಿ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯಗೂ ಕೂಡ ಹೈಕಮಾಂಡ್ ನಾಯಕರು ಒಂದು ಪರಮಾಧಿಕಾರ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ತಿಳಿದು ಬರ್ತಾ ಇದೆ. ಹಾಗಾಗಿ ಒಂದ್ ಕಡೆ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆಯಲ್ಲಿರ್ತಕ್ಕಂತ ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರು ಪ್ರಬಲ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ.
DCM DK ಶಿವಕುಮಾರ್ ಅವರ ಮುಖಾಂತರ ಅಣ್ಣನ ಅಧ್ಯಕ್ಷ ಸ್ಥಾನ ಪಟ್ಟವನ್ನ ನಾನು ತೆಗೆದುಕೊಳ್ಳಬೇಕು ಅನ್ನುವಂತಹ ಹಠದಲ್ಲಿ ಏನು ಮಾಜಿ ಸಂಸದರು ಆಗಿರ್ತಕ್ಕಂಥ DK ಸುರೇಶ್ ಅವರು ಇರುವಂತದ್ದು. ಇತ್ತ ತಮ್ಮನಿಗೆ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ DK ಸುರೇಶ್ ಅವರು DK ಶಿವಕುಮಾರ್ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸೇಮ್ ಸಿದ್ದರಾಮಯ್ಯವರು ಒಪ್ಪಿಗೆ ಕೊಡಬೇಕಾಗಿದೆ. ಒಂದ್ ಕಡೆ ಅವರ ಆಪ್ತ ಬಣದಲ್ಲಿ ಇರ್ತಕ್ಕಂತ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟರೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಆದ್ರೆ ಇದಕ್ಕೆ DCM DK ಶಿವಕುಮಾರ್ ಅವರು ಒಪ್ಪಬೇಕಾಗಿದೆ. ಇತ್ತ ಸುರೇಶ್ ಅವರಿಗೆ ಕೂಡ ಕೊಟ್ರೆ DCM DK ಶಿವಕುಮಾರ್ ಒಪ್ತಾರೆ, ಆದ್ರೆ ಸಿಎಂ ಸಿದ್ದರಾಮಯ್ಯವರು ಒಪ್ತಾರೋ ಇಲ್ವೋ ಅನ್ನುವಂತ ಗೊಂದಲ ಕೂಡ ಇರುವಂತದ್ದು. ಹಾಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗುತ್ತಾ, ಈಶ್ವರ್ ಖಂಡ್ರೆ ಅವ್ರಿಗೆ ಸಿಗುತ್ತಾ, ಅಥವಾ DK ಏನು ಸುರೇಶ್ ಅವರಿಗೆ ಸಿಗುತ್ತಾ ಅನ್ನುವಂಥದ್ದು ಒಂದಿಷ್ಟು ಕುತೂಹಲ ಮೂಡಿರ್ತಕ್ಕಂಥದ್ದು. ಆದ್ರೆ ಇದೆಲ್ಲವನ್ನು ಕೂಡ ಸಿದ್ದರಾಮಯ್ಯ ಅವರು ಇದನ್ನ ಆಯ್ಕೆ ಮಾಡಿ ಅದನ್ನ ಹೈಕಮಾಂಡ್ ನಾಯಕರ ಮುಂದೆ ತೆಗೆದುಕೊಂಡು ಬಂದ್ರೆ ಅದಾದ ಬಳಿಕ ಅವರಿಗೆ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇರ್ತಕ್ಕಂಥ ಮಾಹಿತಿ. ಹಾಗಾಗಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ, DK ಶಿವಕುಮಾರ್ ಅವರು ತಮ್ಮನಿಗೆ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಇರ್ತಕ್ಕಂಥ ನಾಯಕರಿಗೆ ಅಧ್ಯಕ್ಷ ಸ್ಥಾನ ಕೊಡಿಸುವಲ್ಲಿ ಸಫಲರಾಗ್ತಾರಾ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಚಂದ್ರಕಲಾ. ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಒಂದು ಕಡೆ KPCC ಗಾದೆ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆಯೂ ಕೂಡ DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಏನಾದ್ರೂ ಚರ್ಚೆಯನ್ನ ಮಾಡಬಹುದಾ ಹೇಗೆ ಅಂತ? ಚಂದ್ರಕಲಾ, ಒಂದ್ ಕಡೆ ಈಗ ಸಚಿವ ಸಂಪುಟ ಪುನಾರಚನೆ ಆದ್ರೆ ಇದರಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಣ, ಇನ್ನೊಂದು DCM DK ಶಿವಕುಮಾರ್ ಅವರ ಬಣ. ಈಗ ಸಚಿವ ಸಂಪುಟದಲ್ಲಿ ಎರಡೂ ಬಣದ ನಾಯಕರು ಇರುವಂತದ್ದು. ಒಂದು ಮೇಲುಗೈ ಸಿಎಂ ಸಿದ್ದರಾಮಯ್ಯ ಅವ್ರದ್ದು ಇರ್ತಕ್ಕಂಥದ್ದು, ಅವರ ಆಪ್ತ ಸಚಿವರಿಗೆ ಹೆಚ್ಚಾಗಿ ಸ್ಥಾನ ಸಿಕ್ಕಿದೆ ಅನ್ನುವಂತ ಒಂದಿಷ್ಟು ಮಾತುಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಈಗ ಸಚಿವ ಸಂಪುಟ ಪುನಾರಚನೆ ಆಗ್ಲಿಕ್ಕೆ DCM DK ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಇರ್ತಕ್ಕಂಥ ನಾಯಕರು ಕೂಡ ಅವ್ರನ್ನ ಒತ್ತಾಯ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ ಹೈಕಮಾಂಡ್ ನಾಯಕರ ಮುಂದೆ ಕೂಡ ಈ ಬಗ್ಗೆ ಈ ರೀತಿಯಾಗಿರ್ತಕ್ಕಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಮತ್ತೆ ನಾವು ಕೆಲವೊಂದಿಷ್ಟು ಶಾಸಕರನ್ನ, ಅಂದ್ರೆ ಕೆಲವೊಂದಿಷ್ಟು ನಾಯಕರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ನಿಮಗೆ ನಾವು ಸಚಿವ ಸ್ಥಾನ ಕೊಡ್ತೇವೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳಿದ್ದೇವೆ. ಹಾಗಾಗಿ ನೀವು ಅವರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪವನ್ನ DCM DK ಶಿವಕುಮಾರ್ ಅವರು ಪಕ್ಷದ ಹೈಕಮಾಂಡ್ ನಾಯಕರು ಇರ್ತಕ್ಕಂಥ ಮಾಹಿತಿ. ಹಾಗಾಗಿ ಇದನ್ನ ಹೈಕಮಾಂಡ್ ನಾಯಕರು ಯಾವ ರೀತಿ ತೆಗೆದುಕೊಳ್ತಾರೆ, DCM DK ಶಿವಕುಮಾರ್ ಅವರ ಮಾತಿಗೆ ಅವರಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಅಥವಾ ಯಾವ ರೀತಿ ಇದನ್ನ ತೆಗೆದುಕೊಂಡು ಕೊಡ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗಿದೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್, ಒಂದು ಕಡೆ ಗಮನಿಸ್ತಾ ಇದ್ದೀವಿ, ಈಗಾಗಲೇ ಹೇಳಿಕೆ ಕೊಟ್ಟಂತೆ DCM DK ಶಿವಕುಮಾರ್ ಅವರು ಅವರ ಸ್ಥಾನವನ್ನು ತ್ಯಜಿಸಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಈಗಾಗಲೇ ಅದಕ್ಕಿದ್ದಂತಹ ಸಮಯಾವಕಾಶ ಮುಗಿದೋಗಿದೆ. ಹಾಗಾಗಿ ಆ ಸ್ಥಾನಕ್ಕೆ ಯಾರನ್ನ ಕೂರಿಸ್ಬೇಕು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವ ನಡುವೆನೆ ಯಾಕೆ ಬೇರೆಯವ್ರಿಗೆ ಕೊಡಬೇಕು, ನನ್ನ ತಮ್ಮನಿಗೆ ಆ ಸ್ಥಾನವನ್ನು ಯಾಕೆ ಕೊಡಬಾರ್ದು, ನನ್ನ ತಮ್ಮನಿಗೆ ಬೇಕಾದರೆ ನಾನು ಆ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ DCM DK ಶಿವಕುಮಾರ್ ಕೂಡ ಈಗಾಗಲೇ ಒಂದು ಕಡೆ ಹೇಳ್ಕೊಂಡಿದ್ರು. ಅದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೂಡ ಕೊಡಬೇಕಲ್ವಾ. ಹಾಗಾಗಿ ಹೆಂಗೋ 3 ಚುನಾವಣೆ ಬೇರೆ ಗೆದ್ದು ಬಿಟ್ಟಿದ್ದಾರೆ, ಅದರ ಕ್ರೆಡಿಟ್ ಕೂಡ DCM DK ಶಿವಕುಮಾರ್ಗೆ ಹೋಗುತ್ತೆ. ಈ ಸುಸಂದರ್ಭದಲ್ಲೇ ಹೋಗಿ ಇದಕ್ಕೊಂದು ಜಾಕ್ ಹಾಕಿದ್ರೆ ಮುಗಿದೋಯ್ತು, DCM DK ಶಿವಕುಮಾರ್ ಅವರು ಹೇಳ್ದಂಗೆ ಕೇಳ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು.